ನಿಧಾನವಾಗಿ ಬೇಸಿಗೆಗಾಲ ಬರ್ತಾ ಇದೆ. ಮಕ್ಕಳೆಲ್ಲ ಕುಲ್ಫಿ ಬೇಕು ಅಂತ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾನು ಮನೆಯಲ್ಲೇ ಸುಲಭವಾಗಿ ಮತ್ತು ತುಂಬ ರುಚಿಕರವಾಗಿ ಕುಲ್ಫಿ ಮಾಡೋದು ಹೇಗೆ ಅಂತ ಇಲ್ಲಿ ತಿಳಿಸ್ಕೊಡ್ತೇನೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಆಗುವಷ್ಟು ನಂದಿನಿ ಹಾಲನ್ನು ತೆಗೆದುಕೊಂಡಿದ್ದೇನೆ. ಆರೆಂಜ್ ಕಲರ್ದನ್ನು ತೆಗೆದುಕೊಂಡಿದ್ದೇನೆ. ಆಮೇಲೆ ಒಂದು ಸಣ್ಣ ಬೌಲಲ್ಲಿ 1 ಬೌಲ್ ಆಗುವಷ್ಟು ಸಕ್ಕರೆ, ಆಮೇಲೆ 2 ಬೆರಳು ಅಂದರೆ ಹೆಬ್ಬೆರಳು ಮತ್ತು ತೋರು ಬೆರಳಿನಲ್ಲಿ ಹೀಗೆ ಹಿಡಿದುಕೊಂಡ್ರೆ ಎಷ್ಟು ಬರುತ್ತೋ ಅಷ್ಟು ಕೇಸರಿಯನ್ನು ಹಾಕಿ ಅದನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೇನೆ. ಇದು ಮೊದಲಿನ ದಿನ ರಾತ್ರಿಯೇ ಒಂದು 10 ಗೋಡಂಬಿ, ಒಂದು 10 ಬಾದಾಮಿ ನೆನೆಸಿಟ್ಕೊಂಡಿದ್ದೆ. ಬಾದಾಮಿ ಸಿಪ್ಪೆಯನ್ನು ಸುಲಿದು ಬಿಡಬೇಕು. ಸುಲಿತಾ ಇದ್ದೀನಿ ಇಲ್ಲಿ ನೋಡಿ ಹೇಗೆ. ನೆನೆಸ್ಕೊಂಡ್ರೆ ಈಸಿಯಾಗಿ ಸುಲಿಲಿಕ್ಕೆ ಬರುತ್ತೆ ಅದು. ಅದರಲ್ಲಿ ಒಂದು 7 ಗೋಡಂಬಿ ಮತ್ತು ಒಂದು 7 ಬಾದಾಮಿಯನ್ನು ಮಿಕ್ಸಿ ಜಾರ್ಗೆ ಹಾಕಿದ್ದೇನೆ. ಪ್ಲಸ್ ಒಂದು ಏಲಕ್ಕಿಯನ್ನು ಸಿಪ್ಪೆ ಸುಲಿದು ಹಾಕಿದ್ದೇನೆ. ಆಮೇಲೆ ಇದನ್ನು ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ಅಥವಾ ಹಾಲು ಸೇರಿಸ್ಕೊಂಡ್ರೂ ಆಯಿತು. ಆವಾಗ ಮಾತ್ರ ನುಣ್ಣಗೆ ರುಬ್ಬಕ್ಕೆ ಬರುತ್ತೆ. ಅದನ್ನು ರುಬ್ಕೊಂಡು ಆಮೇಲೆ ಮತ್ತೆ 3 ನೆನೆಸಿದ ಬಾದಾಮಿ ಮತ್ತು ಗೋಡಂಬಿ ಇದೆಯಲ್ಲ ಅದನ್ನು ಹಾಕಿ ತರಿಯಾಗಿ ರುಬ್ಕೋಬೇಕು. ಅದರಲ್ಲೇ ಹಾಕ್ಕೊಳ್ಬೇಕು, ಸಪ್ರೇಟಾಗಿ ರುಬ್ಬಬೇಕು ಅಂತಿಲ್ಲ. ಹೀಗೆ ಒಂದು 10 ಗೋಡಂಬಿ ಮತ್ತು 10 ಬಾದಾಮಿ ನೆನೆಸಿರೋದ್ರಲ್ಲಿ ಒಂದು 7 ನುಣ್ಣಗೆ ರುಬ್ಕೊಂಡು ಇನ್ನು ಮಿಕ್ಕಿದ 3 ತರಿಯಾಗಿ ರುಬ್ಕೊಂಡು ಎಲ್ಲವನ್ನು ಈ ಕುದ್ದಿರುವಂತಹ ಹಾಲು ಮತ್ತು ಸಕ್ಕರೆ, ಕೇಸರಿ ಈ ಮಿಶ್ರಣಕ್ಕೆ ಹಾಕಬೇಕು. ಇದನ್ನು ರುಬ್ಬಿರೋದನ್ನು ಎಲ್ಲವನ್ನು ನೀಟಾಗಿ ಹಾಕ್ಕೊಂಡು ಆಮೇಲೆ ಇನ್ನೊಂದು ಸಲ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ನೋಡಿ ಈ ಥರ ಕುದಿಸ್ಬೇಕು. ಚೆನ್ನಾಗಿ ಕುದ್ದು ಆದಮೇಲೆ ಕಂಪ್ಲೀಟಾಗಿ ಆರಕ್ಕೆ ಬಿಡಬೇಕು. ಪೂರ್ತಿ ತಣ್ಣಗಾಗಬೇಕು. ಏಕೆಂದರೆ ಕುಲ್ಫಿ ಮೋಲ್ಡು ನಂದು ಪ್ಲಾಸ್ಟಿಕ್ದು, ಅದಕ್ಕಾಗಿ ಚೆನ್ನಾಗಿ ತಣ್ಣದಿದೆ. ಇದೀಗ ಆರಿದ ಮೇಲೆ ಈ ರೀತಿ ಕುಲ್ಫಿ ಮೋಲ್ಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಶೇಪಿಂದನ್ನು ತಂದ್ಕೋಬೋದು. ನಾನು ಈ ರೀತಿ ತಂದಿದ್ದೇನೆ. ಅದರೊಳಗಡೆ ಈ ಕುಲ್ಫಿ ಮಿಕ್ಸ್ಚರನ್ನು ಹಾಕಿ ಈ ರೀತಿ ನೋಡಿ ಹೀಗೆ ಒಂಚೂರು ಆ ಕಡೆ ಈ ಕಡೆ ಬೀಳಿಸ್ಕೊಳ್ಬೇಡಿ. ನೀಟಾಗಿ ಒಂದರಲ್ಲಿ ಸ್ವಲ್ಪ ಅರ್ಧ ಹಾಕಿದ್ದೀನಿ. ಏನಕ್ಕೆಂದರೆ ನನಗೆ ಚಿಕ್ಕ ಮಗಳಿದ್ದಾಳೆ, ಅವಳಿಗೆ ಫುಲ್ ದೊಡ್ಡ ಕುಲ್ಫಿ ಕೊಟ್ಟರೆ ತಿನ್ನೋಕ್ಕಾಗಲ್ಲ. ಅದಕ್ಕಾಗಿ ಈ ರೀತಿ ಕಲರ್ ಸ್ಟಿಕ್ಗಳನ್ನು ಅದರಲ್ಲಿ ಪ್ಲೇಸ್ ಮಾಡಿ ಡೀಪ್ ಫ್ರೀಜರಲ್ಲಿ ಓವರ್ ನೈಟ್ ಇಟ್ಟಿದ್ದೇನೆ ನಾನು. 8 hours ಇಟ್ಟರೆ ಸಾಕು ಅನಿಸುತ್ತೆ. ಆ ಕುಲ್ಫಿಯನ್ನು ತೆಗಿಯೋದು ಹೇಗೆ, ಸಡನ್ನಾಗಿ ಹೀಗೆ ತೆಗೆದ್ರೆ ಅದು ಬಂದುಬಿಡಲ್ಲ. ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಈ ರೀತಿ ಲೋಟದಲ್ಲಿ ಹಾಕಿ ಕುಲ್ಫಿ ಮೋಲ್ಡನ್ನು ಅದರಲ್ಲಿ ಡಿಪ್ ಮಾಡಿ ನಿಧಾನಕ್ಕೆ ಈ ರೀತಿ ಟ್ವಿಸ್ಟ್ ಮಾಡಬೇಕು. ಆವಾಗ ಅದು ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ. ನೋಡಿ ಈಗ ತುಂಬ ರುಚಿಕರವಾಗಿರುವಂತಹ ಹೋಮ್ ಮೇಡ್ ಕೇಸರ್ ಬಾದಾಮ್ ಕುಲ್ಫಿ ರೆಡಿಯಾಗಿದೆ. ನೀವು ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ಧನ್ಯವಾದಗಳು.